ಕಾಂಗ್ರೆಸ್ನ ಅಭ್ಯರ್ಥಿ ಅಸೂಟಿ ಪರವಾಗಿ ಬಲವಾಗಿ ನಿಂತವರು ಮತ್ತು ಅವರ ಹಿಂದಿನ ದೊಡ್ಡ ಶಕ್ತಿಯಾಗಿರುವವರು ಸಂತೋಷ್ ಲಾಡ್ ಮಂತ್ರಿಗಳು. ಅಸೂಟಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಹೆಸರಿಗೆ ಮಾತ್ರ, ಬಟ್ ಅಸಲಿ ಫೈಟ್ ಇರೋದು ಪ್ರಹ್ಲಾದ್ ಜೋಶಿ ವರ್ಸಸ್ ಸಂತೋಷ್ ಲಾಡ್ ಅಂತ ಮಾತಾಡ್ಕೋತಿದ್ದಾರೆ. ನಿಜಾನಾ? ಇದು ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಜಾಸ್ತಿ ಈ ದೇಶದ ಸಂವಿಧಾನ ಉಳಿಬೇಕು. ಜನಕ್ಕೆ ಸುಳ್ಳು ಹೇಳೋದೇ ಒಂದು 10 ವರ್ಷದಿಂದ ನಡೆದು ಬಿಟ್ಟಿದೆ. ಈ ಚುನಾವಣೆಯಲ್ಲಿ ಕೂಡ ಜನಕ್ಕೆ ಸುಳ್ಳು ಹೇಳತಕ್ಕಂಥದ್ದು ಒಂದು ಪ್ರಯತ್ನ ನಡೀತಾ ಇದೆ. ಇಲ್ಲಿ ಬಡತನ ನಿರ್ಮೂಲನೆ ಬಗ್ಗೆ ಮಾತನಾಡ್ತಾರ, ಈ ದೇಶದ ಸಾಲ ಬಗ್ಗೆ ಮಾತನಾಡ್ತಾರ. ಈ ಗ್ಯಾರಂಟಿ ಯೋಜನೆಗಳು ಕೊಟ್ಟು ಈ ಕಡೆ ಎಲ್ಲದರ ರೇಟ್ ಜಾಸ್ತಿ ಮಾಡಿದ್ದಾರೆ. ಬಡತನ ನಿರ್ಮೂಲನೆ ಆಗಿದ್ರೆ ಓಕೆ, ಬಟ್ ಜನಕ್ಕೆ ಸತ್ಯತೆ ತಿಳಿತಕ್ಕಂಥದಕ್ಕೆ ಅವಕಾಶನೇ ಕೊಡೋದಲ್ಲ ಮೋದಿ ಸಾಹೇಬರು. ಅವರು ಸೂಪರ್ ಸ್ಟಾರ್, ಅವರಿಗೆ ನಾವೇನು ಕಾಂಪೀಟ್ ಮಾಡೋಕ್ಕಾಗುತ್ತೆ? ವಿಶ್ವಗುರಿಗೆ ನಾವೇನು ಕಾಂಪೀಟ್ ಮಾಡೋಕ್ಕಾಗುತ್ತೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ಈ ಲೋಕಸಭಾ ಕ್ಷೇತ್ರದಾದ್ಯಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಸಂಚರಿಸ್ತಾ ಇದೆ ಮತ್ತು ಇಲ್ಲಿನ ರಾಜಕೀಯ ವಾತಾವರಣ ಮತ್ತು ಇಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಅಭ್ಯರ್ಥಿಗಳು ಜೊತೆಗೆ ಅಭ್ಯರ್ಥಿಗಳ ಜೊತೆಗಿರುವಂತಹ ಅವರನ್ನು ಬೆಂಬಲಿಸುವಂತಹ ನಾಯಕರು, ಅದರಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಅಸೂಟಿ ಪರವಾಗಿ ಬಲವಾಗಿ ನಿಂತವರು ಮತ್ತು ಅವರ ಹಿಂದಿನ ದೊಡ್ಡ ಶಕ್ತಿಯಾಗಿರುವವರು ಸಂತೋಷ್ ಲಾಡ್ ಮಂತ್ರಿಗಳು. ಸಂತೋಷ್ ಲಾಡ್ ಅವರು ಇವತ್ತು ಈ ಗ್ರಾಮದಲ್ಲಿ ಸಿಕ್ಕಿದ್ದಾರೆ. ಇಲ್ಲಿ ಪ್ರಚಾರ ಕಾರ್ಯದಲ್ಲಿ ಅವರು ಭಾಗವಹಿಸಿದ್ರು. ಹಾಗಾದರೆ ಬನ್ನಿ ಸಂತೋಷ್ ಲಾಡ್ ಅವರನ್ನ ಮಾತಾಡ್ಸೋಣ. ಹೇಗಿದೆ ಇಲ್ಲಿಯ ರಾಜಕೀಯ ವಾತಾವರಣ ಮತ್ತು ತಮ್ಮ ಅಭ್ಯರ್ಥಿಯ ಗೆಲುವಿನ ಸಾಧ್ಯತೆಗಳು ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ, ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಸರ್, ಈಗ ಪ್ರಚಾರ ಕಾರ್ಯಗಳಲ್ಲಿ ತಾವು ಭಾಗವಹಿಸ್ತಾ ಇದ್ದೀರಾ ಮತ್ತು ಈ ಚುನಾವಣೆಯನ್ನು ತಮ್ಮದೇ ಚುನಾವಣೆ ಎಂಬಂತೆ ತಾವು ನಡೆಸ್ತಾ ಇದ್ದೀರಾ. ಇಲ್ಲಿ ಅಸೂಟಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಹೆಸರಿಗೆ ಮಾತ್ರ, ಬಟ್ ಅಸಲಿ ಫೈಟ್ ಇರೋದು ಪ್ರಹ್ಲಾದ್ ಜೋಶಿ ವರ್ಸಸ್ ಸಂತೋಷ್ ಲಾಡ್ ಅಂತ ಮಾತಾಡ್ಕೋತಿದ್ದಾರೆ. ನಿಜಾನಾ? ಇಲ್ಲ, ಆ ಥರ ಇಲ್ಲ. ಈ ಫೈಟ್ ಇರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಅಸೂಟಿನೂ ಅಲ್ಲ, ಪ್ರಹ್ಲಾದ್ ಜೋಶಿ ಸಂತೋಷ್ ಲಾಡು ಅಲ್ಲ. ಇದು BJP ಕಾಂಗ್ರೆಸ್ ಅನ್ನೋದಕ್ಕಿಂತ ಜಾಸ್ತಿ ಈ ದೇಶದ ಸಂವಿಧಾನ ಉಳಿಬೇಕು. ಶೋಷಿತರ ವರ್ಗಗಳ ಪರವಾಗಿರ್ತಕ್ಕಂಥ ಚುನಾವಣೆ ಇದೆ, ಬಡವರ ಚುನಾವಣೆ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಭಾಗಕ್ಕೆ ಸಾಹುಕಾರರು, ಒಂದು ಭಾಗಕ್ಕೆ ಬಡವರಿದ್ದಾರೆ. ಎಲ್ಲರಿಗಿಂತ ಜಾಸ್ತಿ ಏನಂತಂದರೆ ಬಾಬಾ ಸಾಹೇಬ್ರವ್ರು ಬರೆದಿರ್ತಕ್ಕಂಥ ಸಂವಿಧಾನ ಉಳಿವಿನ ಚುನಾವಣೆ ಅಂತ ಈ ಸಂದರ್ಭಕ್ಕೆ ಕೇಳಿಕೆ. ಇದು ತತ್ವ ಸಿದ್ಧಾಂತಗಳ ನಡುವಿನ ಹೋರಾಟನಾ ಅಥವಾ BJPಯ ತತ್ವ ಸಿದ್ಧಾಂತಗಳು ಅಥವಾ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳು ಇವುಗಳ ನಡುವಿನ ಹೋರಾಟನಾ ಅಥವಾ ಇದು ನನ್ನ ದೇಶಕ್ಕೋಸ್ಕರ ನಡೆಯುವಂಥ ಚುನಾವಣೆ ಅಂತ ಅನ್ಕೊಂಡೆ ಸರ್? ಇದು ಹೇಳೋದು ಈಗ ಇವೆಲ್ಲ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥದ್ದು ಇಟ್ ಇಂಪ್ಲೈಸ್ ದೇರ್ ಓನ್ಲಿ. ಈಗ ಏನಾಗಿದೆ, ಅವರು ಹೆಂಗೆ ಬೇಕಾದಂಗೆ ಉಪಯೋಗಿಸ್ಕೋಬೋದು. ದೇಶ ಅನ್ನೋದಕ್ಕಿಂತ ಜಾಸ್ತಿ ಅವ್ರು ಯಾವಾಗಲೂ ಎಲ್ಲ ಪದಗಳು, ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಪಾಕಿಸ್ತಾನ್ ರೋ ರहा है, ಕಾಂಗ್ರೆಸ್ ಹಾರ रहा है ಅಂತೇಳಿ ಅವ್ರು ಹೆಂಗೆ ಬೇಕಾದಂಗೆ ಹೇಳಿ ಉಡಾಫೆ ಥರ ಮಾತನಾಡೋಕ್ಕೆ ಹೋಗ್ಬೋದು. ಬಟ್ ನಮಗೆ ಮಾತಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಕಳೆದ 10 ವರ್ಷದಿಂದ ಆಗಿರ್ತಕ್ಕಂಥ ಈ ದೇಶದಲ್ಲಿ ಆ ಸ್ಥಿತಿಗತಿ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ, ಪಾಲಿಸಿ ಬಗ್ಗೆ ಮಾತನಾಡ್ಲಾರಂಗೆ ಕಾಂಟ್ರವರ್ಸೀಸ್ ಬಗ್ಗೆ ಮಾತನಾಡಿ ಏನೋ ಒಂದು ಹೇಳೋದು, ಜನಕ್ಕೆ ಸುಳ್ಳು ಹೇಳೋದೇ ಒಂದು 10 ವರ್ಷದಿಂದ ನಡೆದು ಬಿಟ್ಟಿದೆ. ಈ ಚುನಾವಣೆಯಲ್ಲಿ ಕೂಡ ಜನಕ್ಕೆ ಸುಳ್ಳು ಹೇಳತಕ್ಕಂಥದ್ದು ಒಂದು ಪ್ರಯತ್ನ ನಡೀತಾ ಇದೆ. ಅವ್ರಿಗಾದಂಥ ಒಂದು ದೊಡ್ಡ ಮೀಡಿಯಾ ಸಪೋರ್ಟ್ ಇದೆ, ದುಡ್ಡು ಖರ್ಚು ಮಾಡ್ತಕ್ಕಂಥ ಶಕ್ತಿ ಇದೆ. ಫೆರಾ, ED, CBI ಇವೆಲ್ಲ ಸಂಸ್ಥೆಗಳು ಅವ್ರ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಹಂಗಾಗಿ ಒಂದು ವಾತಾವರಣನ ಕ್ರಿಯೇಟ್ ಮಾಡಲಿಕ್ಕೆ ಕಳೆದ 10 ವರ್ಷದಿಂದ ಪ್ರಯತ್ನ ಮಾಡಿದರೆ, ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ಖಂಡಿತವಾಗ್ಲೂ ಮೋದಿಯವರ ಗಾಳಿ ಇಲ್ಲ, ಮೋದಿ ಸಾಹೇಬ್ರ ವಿರುದ್ಧವಾಗಿ ಗಾಳಿದೆ ಅಂತ ಈ ಸಂದರ್ಭಕ್ಕೆ ಕೇಳಿಕೆ. ಸರ್, ತಾವು ಹೇಳಿದ್ದು ನಿಜ. ಯಾಕೆ ಅಂತಂದರೆ ಭಾವನಾತ್ಮಕ ವಿಚಾರಗಳು ಎಷ್ಟರ ಮಟ್ಟಿಗೆ ಜನರನ್ನು ಅಟ್ರಾಕ್ಟ್ ಮಾಡುತ್ತೆ ಅಂದರೆ, ನಾನು ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದ್ದೀನಿ ಸರ್. ನಾನು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾತಾಡಿಸ್ತಿದ್ದೀನಿ, BJP ಕಾರ್ಯಕರ್ತರನ್ನ ಮಾತಾಡಿಸ್ತಿದ್ದೀನಿ, ನಾರ್ಮಲ್ ಪಬ್ಲಿಕ್ಕು ಕೂಡ ಮಾತಾಡಿಸ್ತಾ ಇದ್ದೀನಿ ಸರ್. ಯಾರು ನಾವು ಮೋದಿಗೆ ಓಟ್ ಹಾಕ್ತೀವಿ ಅಥವಾ BJPಗೆ ಓಟ್ ಹಾಕ್ತೀವಿ ಅನ್ನೋಂಥವ್ರನ್ನ ಯಾಕೆ ಹಾಕ್ತೀರಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳೋದು ಏನು ಗೊತ್ತಾ? ಜಮ್ಮು ಕಾಶ್ಮೀರ ಸೇಫ್ ಆಗಿದೆ, ಅಲ್ಲಿ ಗುಂಡಿನ ದಾಳಿ ನಡೀತಾ ಇಲ್ಲ, ಅಲ್ಲಿ ರಾಮನ ದೇವಸ್ಥಾನ ಕಟ್ಟಿಸಿದ್ರು. ಸೊ ಈ ಥರ ಭಾವನಾತ್ಮಕ ವಿಚಾರಗಳು ಹೇಳ್ತಾರೆ. ನೀವು ಹೇಳ್ತೀರಿ ಧರ್ಮ ಜಾತಿಗಳನ್ನು ಬಿಟ್ಟು ಅಭಿವೃದ್ಧಿಯ ಆಧಾರದ ಮೇಲೆ ಚುನಾವಣೆ ನಡೀಬೇಕು ಅಂತ. ಆದರೆ ಈ ಥರ ವಿಚಾರಗಳು ಜನರನ್ನ ತುಂಬ ಈಸಿಯಾಗಿ ತಲುಪುತ್ತವಲ್ಲ ಸರ್? 10 ವರ್ಷದ ಅವಧಿಯಲ್ಲಿ, ಮೋದಿ ಸಾಹೇಬ್ರ ಅವಧಿಯಲ್ಲಿ ಎಷ್ಟು ಸರಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ನಿಮ್ಗೆ ಗೊತ್ತಿದೆಯಾ? ಪುಲ್ವಾಮಾ ಯಾವ ಟೈಮಲ್ಲಿ ಆಯಿತು? ಮತ್ತು ಬಾಗಲಕೋಟೆ ಯಾವಾಗ ಆಯಿತು? ಈ ಥರ ಪಾರ್ಲಿಮೆಂಟ್ ಮೇಲೆ ಯಾವಾಗ ಅಟ್ಯಾಕ್ ಆಯಿತು? ಯಾರು ಆಡಳಿತದಲ್ಲಿರಬಲ್ಲ? ಯಾರು ಆಡಳಿತದಲ್ಲಿರೋದಲ್ಲ? ಸೊ ಈ ಥರ ಹಲವಾರು ಉದಾಹರಣೆಗಳಿದ್ದರೆ ಚರ್ಚೆ ನಡೆಯೋದಿಲ್ಲ. ಚರ್ಚೆ ನಡೀತಕ್ಕಂಥದ್ದು ಇದೆ. ಜಮ್ಮು ಕಾಶ್ಮೀರ ಸೇಫ್ ಆಗಿದೆ. ಏನು ಜಮ್ಮು ಕಾಶ್ಮೀರ ಅವಾಗ ಇವಾಗ ಏನು ಡಿಫ್ರೆನ್ಸ್ ಇದೆ? ಜಮ್ಮು ಕಾಶ್ಮೀರಿಗೆ ಅವಾಗ ಇವಾಗ ಏನು ಡಿಫ್ರೆನ್ಸ್ ಇದೆ? ಇವರು ರಾಹುಲ್ ಗಾಂಧಿ ಅವರು ಹೋಗಿ ಕಾಶ್ಮೀರದಲ್ಲಿ ಮಂಜನ್ನು ಹಿಡಿದು, ಅದೇನದು ಸ್ನೋನ ಹಿಡಿದು ಹಿಂಗೆ ಗಾಳಿಯಲ್ಲಿ ತೂರಿ ಆಟ ಆಡುವಂತಹ ಒಂದು ಏನು ಭಯಭೀತಿ ಇಲ್ಲದೆ ಇರುವಂಥ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದ್ದು BJP, ನರೇಂದ್ರ ಮೋದಿ ಅಂತ ಅವ್ರು ಹೇಳೋದು. ಅದೇಮ್ಮ, ಅದು ಇವ್ರು ಹೇಳೋದು ಇದನ್ನೇ ನಡೆಸ್ಬೇಕೀಗ. ಇಲ್ಲಿ ಬಡತನ ನಿರ್ಮೂಲನೆ ಬಗ್ಗೆ ಮಾತನಾಡ್ತಾರಾ? ಈ ದೇಶದ ಸಾಲ ಬಗ್ಗೆ ಮಾತನಾಡ್ತಾರಾ? ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತಾರಾ? ಜಾಬ್ಸ್ ಬಗ್ಗೆ ಮಾತನಾಡ್ತಾರಾ?
ಉದ್ಯಮಿದಾರರು 16 ಲಕ್ಷ ಕೋಟಿ ಸಾಲ ಮನೆ ಅದ್ರ ಬಗ್ಗೆ ಮಾತನಾಡ್ತಾರಾ? 4 ಕೋಟಿ ಮನೆ ಕಟ್ಟಿ ಅಂತಾರೆ, ಇಲ್ಲಿ ಬಂದಿರಲ್ಲ ಮತ್ತೆ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ತಾರಲ್ಲ, ನೀವು ಇಲ್ಲೇ ಇದೀವಿ, ಜನನೂ ಇಲ್ಲೇ ಇದ್ದಾರೆ, ತೋರಿಸ್ರಿ ಒಂದು ಆವಾಜ್ ಮನೆ ತೋರಿಸ್ರಿ, ಇಲ್ಲೇ ನಾವು 4 ಕೋಟಿ ಮನೆ ಕಟ್ಟೆ ಬಂತ ಹೇಳ್ತಾರೆ. ಇಲ್ಲಿ ಬಿ ಜೆ ಪಿ ಮುಖಂಡರಿದ್ದಾರೆ, ಅವ್ರ ಮನೆಗೆ ಹೋಗಿ ಕೇಳ್ರಿ, ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಲ್ಲಿದೆ, ಫಸಲ್ ಬಿಮಾ ಯೋಜನೆ ಎಲ್ಲಿದೆ ಕೇಳಬೇಕಲ್ವಾ? ಹಳ್ಳಿಗಳಿಗೆಲ್ಲ ಟ್ರಾನ್ಸ್ಲೇಟ್ ಆಗಿರ್ಬೇಕು. ಇದ್ರ ಬಗ್ಗೆ ಚರ್ಚೆ ಮಾತನಾಡ್ಬೋದು. ಇನ್ನ ಹೊರತು ಅದೇ ಚರ್ಚೆ ನೀವು ಹೇಳ್ತಕ್ಕಂಥ ಚರ್ಚೆನೇ ಇದೆ, ಇದೇನು ಹೊಸದಲ್ಲ. ಅದೇ ಮೇಡಮ್, ಅದು ನಿಮ್ಗೆ ಇಷ್ಟ ಇದೆಯೋ ಕಷ್ಟ ಇದೆಯೋ, ಈಗಿನ ಚುನಾವಣಾ ಟಾಪಿಕ್ ಅದೇ ಆಗಿದೆ ಸರ್. ಅಭಿವೃದ್ಧಿ ನಿಮ್ಗೆ ನಾನು ಈ ಗ್ರಾಮಕ್ಕೆ ಬಂದು ಜನರನ್ನ ಕೇಳ್ತಾ ಇದ್ದೀನಿ, ಏನ್ ಮಾಡಿದ್ದಾರೆ ಮೋದಿ ಅವ್ರು, ನಿಮ್ಗೆ ಏನ್ ತಲುಪಿಸಿದ್ದಾರೆ, ನಿಮ್ಗೆ ಏನೇನ್ ಸಿಕ್ಕಿದೆ ಅಂತ ಕೇಳಿದ್ರೆ ದೇಶ ಸುಭದ್ರವಾಗಿದೆ, ಅಷ್ಟು ಸಾಕು. ಇಷ್ಟು ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಆಗಿದ್ರೆ, ಇಷ್ಟು ಕೆಲಸ ಆಗಿದ್ರೆ ಪುನಃ ಇವ್ರು ಯಾಕೆ ಪ್ರೈಮ್ ಮಿನಿಸ್ಟರ್ ಆಗಬೇಕು? ದೇಶ ಸುಭದ್ರವಾಗಿದ್ದು ದೇಶದ ಎಲ್ಲ ಬಡವರು ಸೌಕರ್ಯ ಆಗಿಬಿಟ್ಟಿದ್ರೆ ರಿಟೈರ್ಮೆಂಟ್ ತೊಗೋಬೋದು. ಒಂದು ಎರಡನೇದು, ನೀವಾಗ ಅಷ್ಟು ಪಾಪ್ಯುಲಾರಿಟಿ ಇದ್ದು ನಿಮಗೆ ಅಷ್ಟೆಲ್ಲ ಕೆಲಸ ಮಾಡಿದರೆ ಒಂದೇ ದಿವಸ ಬಂದು ದೇಶದ ಎಲ್ಲ ಜನತೆಗೆ ನಾನು ಈ ಕೆಲಸ ಮಾಡಿದ್ದೇನೆ ಓಟ್ ಹಾಕ್ರಿ ಅಂತೇಳಿ ಮಕ್ಕಂಬಿಡ್ಬೇಕಾಗಿತ್ತು. ಇಷ್ಟೆಲ್ಲ 90 ದಿನ ಇವರೇ ಪಬ್ಲಿಸಿಟಿ 8 ಹಂತ 10 ಹಂತಗಳು ಮಾಡ್ಕೊಂಡು ತಾಲೂಕು ವೈಸು ಜಿಲ್ಲಾ ಪಂಚಾಯತಿ ವೈಸು ಹೋಗಿ ಭಾಷಣ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಪ್ರಧಾನಮಂತ್ರಿಗೆ. ಆಮೇಲೆ 140 ಕೋಟಿ ಜನಸಂಖ್ಯೆಗೆ ಭಾರತೀಯ ಜನತಾ ಪಾರ್ಟಿ ಕೂಡ ನ್ಯಾಷನಲ್ ಪಾರ್ಟಿನೇ, ಇವರೊಬ್ಬರೇ ಇರೋದು ಪ್ರಚಾರಕರು. ರಾಮ ಮಂದಿರ ಕೂಡ ಇವರೇ ಪ್ರಚಾರ ಮಾಡ್ಬೇಕಾ? ರಾಮ ಮಂದಿರ ಅನುಷ್ಠಾನ ಕೂಡ ಇವರೇ ಮಾಡ್ಬೇಕಾ? ಯಾರು ಶಂಕರಾಚಾರ್ಯ ಇರಲಿಲ್ಲ, ಯಾರು ಬ್ರಾಹ್ಮಣರಿರಲಿಲ್ಲ ಪೂಜೆ ಮಾಡಲಿಕ್ಕೆ. ಇಲ್ಲಿ ನೋಡಿಮ್ಮ, ಇದು ವ್ಯವಸ್ಥೆ ನಿಮಗೂ ಗೊತ್ತಿದೆ, ನಮಗೆ ಗೊತ್ತಿದೆ. ರಿಯಾಲಿಟಿ ಇರ್ತಕ್ಕಂಥದ್ದು ಈಸ್ ಓನ್ಲಿ ಬೆಂಟ್ ಅಪಾನ್ ಟು ಗೆಟ್ ಪಬ್ಲಿಸಿಟಿ. ಇವತ್ತು 6,500 ಕೋಟಿ ಖರ್ಚು ಕೇಂದ್ರ ಸರ್ಕಾರ ಕೇವಲ ಪಬ್ಲಿಸಿಟಿ ಖರ್ಚು ಮಾಡ್ತಾ ಇದ್ದಾರೆ. ಅದೇ ಮತ್ತೆ ಹೇಳ್ತಿರೋದಮ್ಮ, ನಾವೇನು ಮಾಡ್ಬೇಕು? ಅದಕ್ಕೆ ವಾಸ್ತು ಹೇಳ್ಬೇಕಲ್ಲ. ಇಲ್ಲಿದೆಲ್ಲ, ಇಲ್ಲಿ ಬಂದಿರಲ್ಲ ಬಡತನ ನಿರ್ಮೂಲನೆ ಎಷ್ಟಾಗೈತೆ ನೋಡ್ರಿ, ಇಲ್ಲೇ ತೋರಿಸಲ್ಲ. ನಿಮ್ಮ ಕ್ಯಾಮ್ರಾ ತಿರ್ಗಿಸ್ಕೊಂಡು ಹೋಗ್ರಿ, ಇಲ್ಲಿ ಭಗವಾ ಕಲರ್ ಕೂಡ ಹಾಕ್ಯಾರ ಎಲ್ಲ ಕಡೆ, ತೋರಿಸ್ರಲ್ಲ ಎಲ್ಲ ಕಡೆ. ಬಡತನ ನಿರ್ಮೂಲನೆ ಆಗಿದ್ದರೆ ಓಕೆ, ಬಟ್ ಜನಕ್ಕೆ ಸತ್ಯತೆ ತಿಳ್ತಕ್ಕಂಥದ್ದಕ್ಕೆ ಅವಕಾಶನೇ ಕೊಡೋದಲ್ಲ ಮೋದಿ ಸಾಹೇಬರು. ಕೇವಲ ನರೇಂದ್ರ ಮೋದಿಯವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಕೆಲವು BJP ಮುಖಂಡರಿಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಈ ದೇಶದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಉದಾಹರಣೆ ಕೊಡಲಾ? 27,000 ಇರ್ತಕ್ಕಂಥ ಒಂದು ಗ್ರಾಮ್ ಬಂಗಾರ ಇವತ್ತು 77,000 ಆಗೈತೆ. ಯಾರ ಕಾರಣ ಇದಕ್ಕೆ? 58 ರೂಪಾಯಿ ಇರ್ತಕ್ಕಂಥ ಒಂದು ನಿಮಗೆ ಸಿಗ್ತಕ್ಕಂಥ ಡಾಲರು ಇವತ್ತು 84 ರೂಪಾಯಿ ಆಗಿದೆ. ಇದು ಯಾರ ವಿಚಾರ? ಟರ್ನ್ ಆಗಿದೆ ಹೇಳ ಹೇಳಮ್ಮ. ನೀವೇ ಹೇಳೋ ಪ್ರಕಾರ 2014ರಲ್ಲಿ ಮೋದಿ ಸಾಹೇಬ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ದು ಬೆಲೆ ಏರಿಕೆನ ಇಳಿಸ್ತೀವಿ, ಗ್ಯಾಸ್ ಡೀಸೆಲ್ ಬೆಲೆನ ಇಳಿಸ್ತೀವಿ, ನಾವು ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದೇ ಬೆಲೆ ಏರಿಕೆ ಬೆಸಿಯಿಂದ ಜನ ನರಳ್ತಾ ಇದ್ದಾರೆ. ನಾನೇನಾದರೂ ಅವ್ರ ಹತ್ರ ಹೋಗಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಗ್ಯಾರಂಟಿ ಯೋಜನೆಗಳಿಂದ ನಿಮ್ಗೆ ಅನುಕೂಲ ಆಗಿದೆಯಲ್ಲ ಅಂತಂದ್ರೆ ಅವ್ರೇನು ಹೇಳ್ತಾರೆ ಗೊತ್ತಾ? ಗ್ಯಾರಂಟಿ ಯೋಜನೆಗಳು ಯಾಕ್ರಿ ಬೇಕು, ಬೆಲೆ ಏರಿಕೆ ಕಡಿಮೆ ಮಾಡಕ್ಕೆ ಹೇಳಿ ಸಿದ್ದರಾಮಯ್ಯನವ್ರಿಗೆ ಅಂತಾರೆ. ಅಂದರೆ ಬೆಲೆ ಏರಿಕೆ ಕಡಿಮೆ ಮಾಡೋದು ಕೂಡ ಸಿದ್ದರಾಮಯ್ಯನವರ ಕೈಯಲ್ಲಿದೆ, ಅವರೇ ಮಾಡ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳು ಕೊಟ್ಟು ಈ ಕಡೆ ಎಲ್ಲದರ ರೇಟ್ ಜಾಸ್ತಿ ಮಾಡಿದ್ದಾರೆ ಅನ್ನೋದು ಜನರ ಮನಸ್ಸಲ್ಲಿ ತುಂಬಿದ್ದಾರೆ. ಯಾರು ತುಂಬಿದ್ದಾರೆ? ಮೋಸ್ಟ್ಲಿ ನಿಮಗಿಂತ ಅವ್ರದ್ದು ಪ್ರಚಾರ ಅದೇ ಮತ್ತೆ ಯಾರು ತುಂಬಿದ್ರು? ಅದೇ ಮತ್ತೆ ಹೇಳುದು. ನಮಗೂ 6,500 ಕೋಟಿ ಕೊಡ್ರಿ, ಅವ್ರಕ್ಕಿಂತ ಚೆನ್ನಾಗಿ ತುಂಬ್ತೀವಿ. ಸುಳ್ಳು ಹೇಳೋದಕ್ಕೆ ಮೋದಿ ಅವರು ಇರೋದು. ಈ ಪ್ರಪಂಚ ಕಂಡ ಅಥವಾ ಈ ಭಾರತ ದೇಶ ಕಂಡಿರ್ತಕ್ಕಂಥ ಒಬ್ಬೊಬ್ಬ ಬಹಳ ದೊಡ್ಡ ಪ್ರಮಾಣದ ಸುಳ್ಳು ಹೇಳ್ತಕ್ಕಂಥ, ದಿನಕ್ಕೊಂದು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರೇ ಇದ್ದರೆ ಅದು ನಮ್ಮ ಹೆಮ್ಮೆಯಿಂದ ನರೇಂದ್ರ ಮೋದಿ ಸಾಹೇಬ್ರು ಅಂತ ಹೇಳ್ಬೋದು. ಅಲ್ರಿ, ನೀವು ನನ್ನ ಚರ್ಚೆಗೆ ನೀವು ಇನ್ನೊಂದು ಪ್ರಶ್ನೆ ಕೇಳಬೇಡ್ರಿ. ಈಗ ಇರ್ತಕ್ಕಂಥ ಆಡಳಿತದಲ್ಲಿ ಯಾರಿದ್ದಾರೆ ಅದ್ರ ಬಗ್ಗೆ ಕೇಳಿ ಪ್ರಶ್ನೆ. ಸುಮ್ಮನೆ ಅನ್ನೆಸರ ಬಗ್ಗೆ ಯಾವ್ದು ಕೇಳ್ತಾರೆ? ನಾವು ವೈಯಾರಿ ಐ ಆಮ್ ಆಸ್ಕಿಂಗ್. ಅಲ್ಲ ಮೇಡಮ್, ಜನಾಭಿಪ್ರಾಯನ ಮೂಡಿಸ್ಲಿಕ್ಕೆ ನರೇಂದ್ರ ಮೋದಿ ಸಾಹೇಬರು ಕೇಪಬಲ್ ಇದ್ದಾರೆ, ಏಬಲ್ ಇದ್ದಾರೆ. ಅವರು ಸುಳ್ಳು ಹೇಳ್ತಕ್ಕಂಥದ್ದೇ ಮಾಡ್ತಾರೆ. ಈಸ್ ಏಬಲ್ ಟು ಡೂ ದ್ಯಾಟ್ ಓನ್ಲಿ. ವಿ ಕೆನಾಟ್ ಕಾಂಪೀಟ್ ಹಿಮ್. ಈಸ್ ಅ ಸೂಪರ್ ಸ್ಟಾರ್. ಅವರು ಸೂಪರ್ ಸ್ಟಾರ್. ಅವ್ರಿಗೆ ನಾವೇನು ಕಾಂಪೀಟ್ ಮಾಡೋಕ್ಕಾಗತ್ತೆ? ವಿಶ್ವಗುರಿಗೆ ನಾವೇನು ಕಾಂಪೀಟ್ ಮಾಡೋಕ್ಕಾಗತ್ತೆ? ಚೈನಾ, ಇದು ಯಾವುದು ರಷ್ಯಾಗೆ ಯುಕ್ರೇನ್ ವಾರ್ ನಿಂದಿರ್ಸಿರ್ತಕ್ಕಂಥವ್ರು. ನೀವು ಚೈನಾಗೆ ಇಂಡಿಯಾಗೆ ಅವನ್ನ ಕಂಪೇರ್ ಮಾಡಿದ್ರಲ್ಲ ಅಷ್ಟು 10 ವರ್ಷ. ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತನಾಡ್ತೀರಾ? ಓವರಾಲ್ GDP ಇಡೀ ದೇಶದ ಪ್ರಪಂಚದ ಮಾತನಾಡೋಣ? ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಮಾತನಾಡೋಣ? ಅಥವಾ ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತನಾಡೋಣ? ಹೆಲ್ತ್ ಬಗ್ಗೆ ಮಾತನಾಡೋಣ? ಎಜುಕೇಷನ್ ಬಗ್ಗೆ ಮಾತನಾಡೋಣ? ಸ್ಕಿಲ್ ಬಗ್ಗೆ ಮಾತನಾಡೋಣ? ಎದ್ರ ಬಗ್ಗೆ ಮಾತನಾಡೋಣ? ಬರೀ ಇವೇ ವಿಷಯ ನೀವು ಕೇಳ್ಬೇಕು, ನಾವು ನಿಮಗೆ ಹೇಳ್ಬೇಕು. ಅಲ್ಲ ಮೇಡಮ್, ನಾನು ಈಗ ನಾನು ಅದೇ ಮೇಡಮ್, ಈಗ ಅವ್ರು ಹೇಳೋದು ನಮಗೆ ಗೊತ್ತೈತೆ ಮೇಡಮ್. ನೀವು ಅದು ನಮಗೆ ಕೇಳಬೇಡ್ರಿ, ನಾವು ಹೇಳಿದವ್ರಿಗೆ ಕೇಳಿ ಅಷ್ಟೇ. ಯಾಕಂದರೆ ಇದು ಸಾಕಾಗ್ಬಿಡತ್ತೆ ನಾವು ಕೇಳಿ. ವಿ ಹ್ಯಾವ್ ಬಿನ್ ಟೈರ್ಡ್ ಆಫ್ ಆನ್ಸರಿಂಗ್ ದ ಸೇಮ್ ಕ್ವಶನ್ಸ್. ಇದು ನನ್ನ ಪ್ರಶ್ನೆ ಅಲ್ಲ ಸರ್, ನೀವು ಬೇಜಾರು ಮಾಡ್ಕೋಬೇಡಿ ಸಂತೋಷ್ ಲಾಡ್ ಸರ್. ಇದು ನನ್ನ ಪ್ರಶ್ನೆ ಅಲ್ಲ. ಅಲ್ಲ, ಅರ್ಥ ಆಯ್ತಮ್ಮ. ಜನರ ಮನಸ್ಸಲ್ಲಿ ಅಲ್ಲ ಮೇಡಮ್, ಜನರ ಮನಸ್ಸು ಕೇಳ್ರಿ, ಕ್ಲಿಯರಿಟಿ ಕೊಡ್ತೀನಲ್ಲ. ಇಷ್ಟೆಲ್ಲ ಹೇಳ್ತಿರಲ್ಲ ಮೋದಿ ಪರವಾಗಿ. 7% ಪೋಲಿಂಗ್ ಯಾಕೆ ಕಮ್ಮಿ ಆಗಿದೆ? 7% ಯಾಕೆ ಪೋಲಿಂಗ್ ಕಮ್ಮಿ ಆಗಿದೆ? ಯಾಕೆ ಕಮ್ಮಿ ಆಗಿದೆ? ಮತ್ತು BJP ಅವರು ಪ್ರಹ್ಲಾದ್ ಜೋಶಿ ಕೇಳ್ರಲ್ಲ ಹೋಗಿ, 7% ಪೋಲಿಂಗ್ ಯಾಕೆ ಕಮ್ಮಿ ಆಗಿದೆ UPನಾಗ? ರಾಮ ಮಂದಿರ ಅಲ್ಲೆಲ್ಲ ಕಟ್ಟಿರೋದು ನೀವು. ಮತ್ತು 7% ಪೋಲಿಂಗ್ ಯಾಕೆ ಕಮ್ಮಿ ಆಗಿದೆ?
ಬಿಹಾರ್ನಾಗ 7% ಪೋಲಿಂಗ್ ಯಾಕೆ ಕಮ್ಮಿ ಆಗೈತೆ, ಸೌತ್ ಇಂಡಿಯಾಗ 4% ಪೋಲಿಂಗ್ ಯಾಕೆ ಕಮ್ಮಿ ಆಗೈತೆ, ಎದು ಕಮ್ಮಿ ಆಗೈತೆ ಅಂತ ಬೇಸತ್ತು ಹೋಗ್ಯಾರ್ರಿ ಜನ, ಕಾಯ್ತಾ ಇದ್ದಾರೆ. ತಡ್ರಿ, ಜೂನ್ ಬರ್ತದೆ ನೋಡೋಣ ರಿಸಲ್ಟು. ಇಫ್ ಈಸ್ ನಾಟ್ ಟ್ಯಾಂಪರಿಂಗ್ EVM ಮಿಷನ್ಸ್, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆದರೆ ನರೇಂದ್ರ ಮೋದಿ ಸಾಹೇಬ್ರು 180 ಸೀಟ್ ಬರಲ್ಲ. 100% ಶೂರ್ ಮೇಡಮ್. ಈ ಭಾಗದಲ್ಲಿ ಸರ್ ತಾವು ಇವಾಗ ಇದು ತುಂಬಾ ಆಸಕ್ತಿ ವಹಿಸ್ಕೊಂಡು ಈಗ ಹಸೂಟಿ ಪರವಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ ಸರ್. ಇಲ್ಲಿ ಫೈಟೇ ಇಲ್ಲ, ಒನ್ ಸೈಡೆಡ್ ಆಗ್ಬಿಡ್ತು, 3 ಲಕ್ಷ ಓಟಿಂದ ಗೆದ್ಬಿಡ್ತೀನಿ ನಾನು. ಅದೇ ಹೇಳಿದ್ನಲ್ಲ, ಹಂಗೆ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮನೆ ಮಕ್ಕಂಬಿಡ್ಬೋದಾಗಿತ್ತು. ನಡ್ಡಾ ಅವ್ರು ಬಂದರು, ಅಮಿತ್ ಶಾ ಅವ್ರು ಬಂದರು, ಏಕನಾಥ್ ಶಿಂದೆ ಅವ್ರು ಬಂದರು, ಯಡಿಯೂರಪ್ಪನವ್ರು ಬಂದರು. ಯಾಕೆ ಬರ್ತಿದ್ದಾರೆ, ಯಾಕೆ ಬರ್ತಿದ್ದಾರೆ ನೀವು ಕೇಳ್ರಲ್ಲ ಅವರಿಗೆ. ಈಗ ಅಲ್ಲಲ್ಲ ಅಲ್ಲ, ನಮ್ಮ ಮುಖಾಂತರ ಈಗ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳಿದ್ರೆ ಅಂತ ನಮ್ಮನ್ನು ಕೇಳಿದ್ರಿ, ಸಂತೋಷ್ ಲಾಡಿ ರೀತಿ ಹೇಳ್ತಿದ್ದಾರೆ. ಅದೇ ಈಗ ಅವ್ರು 20 ವರ್ಷದಿಂದ ಭಾಳ ಕೆಲಸ ಮಾಡ್ಯಾರ. ನರೇಂದ್ರ ಮೋದಿ ಸಾಹೇಬ್ರು ನೋಡ್ರಲ್ಲ, ಈ ತಬ್ಬಕ್ಕಂದ್ರೆ ಬಡವರೆಲ್ಲ ನೋಡ್ರಿ, ಒಂದು ಮನೆಗಳ ಓಸು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗಳ ಮನೆ ಅದಾವೆ, ಎಲ್ಲರಿಗೆ ಫಸಲ್ ಬಿಮಾ ಯೋಜನೆ ಬಂದ್ಬಿಡುತ್ತೆ. ಎಲ್ಲ ರೈತರು ಇವತ್ತು ಮೊದಲು ಏನು ಬಡತನ ಇತ್ತಲ್ಲ, ನಿರ್ಮೂಲನೆ, ಎಲ್ಲರ ಮನೆ ಬಂಗಾರ ತಟ್ಟಿ ನೋಡ್ರಿ, ಎಲ್ಲರ ಮನೆ ಬಂಗಾರ ತಟ್ಟಿ ಐತೆ ನೋಡ್ರಿ. ಯಾಕಂದ್ರೆ ಮೋದಿ ಅವ್ರು ಬಂದ್ಬಿಡ್ರಿ, ಈ ದೇಶ ಎಲ್ಲ ಸುಖವಾಗೈತೆ ನೋಡ್ರಿ. ನೀವು ನೋಡ್ರಿ ಹಳ್ಳಿಗಳಿಗೆಲ್ಲ ಕಡೆ ಸ್ವಲ್ಪ ಟಿವಿಯಾಗ ತೋರಿಸ್ರಿ. ಈ ಥರ ಸುಳ್ಳು ಹೇಳಿ ಜನರು ಓಟ್ ತೊಗೊಳ್ತಾ ಇದ್ದಾರೆ ನೋಡ್ರಿ. ನಾವು ಅವ್ರ ವಿರುದ್ಧ ಮಾತನಾಡ್ತಿಲ್ಲ, ನಾವು ಕಾರ್ಯಕ್ರಮ ವಿರುದ್ಧ ಮಾತನಾಡ್ತಿದ್ದೀವಿ. ಯಾವ ಕಾರ್ಯಕ್ರಮ ಅವ್ರು ಪ್ರಾರಂಭ ಮಾಡಿದ್ರು ಆ ಕಾರ್ಯಕ್ರಮ ಅನುಷ್ಠಾನಕ್ಕೆ ಆಗಿದೆಯಾ, ಯಾವ ಕಾರ್ಯಕ್ರಮ ಅವ್ರು ಪ್ರಾರಂಭ ಮಾಡಿದ್ರು ಆ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ಆಗಿದೆ ಅಂತ ನಮ್ಮ ವಿಚಾರ. ಸೊ ಬೆಲೆ ಏರಿಕೆದೇ ಕೇಂದ್ರ ಸರ್ಕಾರದ ಬೆಲೆ ಏರಿಕೆನೇ ವಿಚಾರ ತಾನೆ. ಮತ್ತು ಬೆಲೆ ಏರಿಕೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಿದ್ರೆ ದೇಶ ಹೆಂಗೆ ಕಂಟ್ರೋಲ್ ಆಗಿರ್ತದೆ? ಆಯ್ತಮ್ಮ, ವಾಟ್ ಇಸ್ ಇಟ್ ಯು ವಾಂಟ್ ಮಿ ಟು ಆನ್ಸರ್ ಮಾ? ನಾನು ಅದನ್ನೇ ಕೇಳ್ತೀನಿ, ಆದ್ರೆ ಚುನಾವಣಾ ವಿಷಯ ಹಿಂಗಾಗಿದೆ ಅಲ್ಲ ಅಂತ ಅದನ್ನ ನಾನು ಇದಕ್ಕೆ ಭಾಳ ಬಾದ್ಶಾ ಯಾರು ಬುಲ್ಟೆ ಬಾದ್ಶಾ ಇರೋದಾರೆ, ಸುಳ್ಳು ಹೇಳ್ತಕ್ಕಂಥ ಬಾದ್ಶಾ ಇರೋದಾರೆ, ಅವರು ಮತ್ತು ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿದಾರಲ್ಲ. ಈ ಥರ ಜನಕ್ಕೆ ತಲೆ ತಿರುಗಿಸಿ ಸುಳ್ಳನ್ನು ಹೇಳಿ ಜನಕ್ಕೆ ಸತ್ಯವನ್ನು ಮಾಡಿಸ್ಲಿಕ್ಕೆ 10 ವರ್ಷ ಮಾಡ್ಯಾರ. ಸರ್, ಈಗ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಇಡೀ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಲೋಕಸಭಾ ಕ್ಷೇತ್ರಗಳು ನಾನು ಓಡಾಡ್ತಿದ್ದೀನಿ ರೀ ಸರ್. ಓಡಾಡ್ತಿರೋ ಈಗ ಕಾಂಗ್ರೆಸ್ ಅವರು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ಈ ಕೆಲಸ ಮಾಡ್ತೀವಿ, ನಾವು ಈ ಅಭಿವೃದ್ಧಿಗಳನ್ನ ಮಾಡ್ತೀವಿ ಅಂತ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿರೋ ಸಮಸ್ಯೆಗಳು ಉತ್ತರ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ನನಗೇನು ಯಾರು ಭಯನೂ ಇಲ್ಲ ಸರ್. ಐ ಆಮ್ ನಾಟ್ ಅ ಚೇಲ್ ಆಫ್ BJP, ಕಾಂಗ್ರೆಸ್ ಆರ್ JDS. ಸೊ ಹೇಳ್ತಿದ್ದಾರೆ. BJP ಅವ್ರು ಏನು ಹೇಳ್ತಾರೆ, ರಾಮನ ಮುಖ ನೋಡಿ ನಮಗೆ ಓಟ್ ಹಾಕಿ, ಮೋದಿ ಅವ್ರ ಮುಖ ನೋಡಿ ನಮಗೆ ಓಟ್ ಹಾಕಿ. ಅಂದ್ರೆ ಪ್ರಹ್ಲಾದ್ ಜೋಶಿ ಅಂತ ಹಿರಿಯ ಸಂಸದರು, ಇಷ್ಟು ವರ್ಷ ಅವರು ಕಾರ್ಯನಿರ್ವಹಿಸಿದವರು, ಅವರು ಕೂಡ ಅದನ್ನೇ ಹೇಳ್ತಾರೆ ಜನರಿಗೆ. ಅದೇ ಮೇಡಮ್, ಅದನ್ನೇ ಹೇಳ್ತಾರೆ. ಸೊ ನೀವು ಬಯಸಿದ್ರು ಕೂಡ ಅದು ಚರ್ಚೆಗೆ ಬರ್ತಿರಲಿಲ್ಲ. ಯಾಕಂದ್ರೆ ಬೆಳಗ್ಗಿಲಿಂದ ಸಾಯಂಕಾಲ ಒಬ್ಬದೇ ಮನುಷ್ಯನಿಗೆ ನಿಮಗೆ ತೋರಿಸಿದ್ರೆ, ನಾನು ನಿಮಗೆ ಬೆಳಗ್ಗಿಲಿಂದ ಸಾಯಂಕಾಲ ಶ್ರೀಲಂಕನಾಗ ತೋರಿಸಿದ್ರೆ ನೀವು ಪ್ರೆಸಿಡೆಂಟ್ ಆಗ್ಬಿಡ್ತೀರಲ್ಲಿ. ಧಾರವಾಡಕ್ಕೆ ಹತ್ತಿರ ಆದ್ದರಿಂದ ಧಾರವಾಡದಲ್ಲಿ ಆದಂತಹ ನೇಹಾ ಕೊಲೆ ಪ್ರಕರಣ ಆಗಿರ್ಬೋದು ಸರ್. ಆಮೇಲೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂತಹ ಸುಮಾರು ವಿಡಿಯೋಗಳಲ್ಲಿ ಇರುವಂತಹ ಸಂತ್ರಸ್ತ ಮಹಿಳೆಯರಾಗಿರ್ಬೋದು ಸರ್. ನೀವು ಭಾಳ ರಿಯಾಲಿಟಿ ಮಾತಾಡ್ತೀರಿ ಮತ್ತು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀರಿ, ನಿಷ್ಠುರವಾಗಿ ಮಾತಾಡ್ತೀರಿ. ಅದರಿಂದ ನಮಗೇನು ತೊಂದರೆ ಇಲ್ಲ. ಬಿಕಾಸ್ ಯಾವತ್ತಿದ್ರೂ ಕೂಡ ಸತ್ಯಕ್ಕೆ ಜಯ ಆಗಬೇಕೇ ಹೊರತು ಸುಳ್ಳಿಗೆ ಜಯ ಅಲ್ಲ. ಹೆಣ್ಮಕ್ಳ ವಿಚಾರದಲ್ಲಿ ರಾಜಕೀಯ ನಡೀತಿದೆಯಲ್ಲ ಸರ್, ಕಾಂಗ್ರೆಸ್ ಪಾರ್ಟಿ, BJP ಪಾರ್ಟಿ ಮತ್ತು JDS ಪಾರ್ಟಿ. ಹೆಣ್ಮಕ್ಳ ವಿಚಾರ, ನೀ ಫಸ್ಟ್ ಬಿಟ್ಟು, ನಿನಗೆ ಫಸ್ಟ್ ಗೊತ್ತಿತ್ತು, ನಿಂಗೆ ಫಸ್ಟ್ ಗೊತ್ತಿತ್ತು, ನೀ ಅವನು ಹೋಗಾಕ್ಬಿಟ್ಟು, ನೀನು ಹೋಗಾಕ್ಬಿಟ್ಟು, ನೀನು ಯಾಕೆ ಬಿಟ್ಟಿಲ್ಲ? ಹೆಣ್ಮಕ್ಳ ವಿಚಾರದಲ್ಲಿ ಈ ಥರದ ರಾಜಕೀಯ, ಇದಕ್ಕೆ ನಿಮ್ಮ ಕಮೆಂಟ್ ಏನು? ನೋಡಮ್ಮ, ಮಾರಾಲಿಟಿ ಬೇಕು. ಯಾವುದೇ ಹ್ಯೂಮನ್ ಬೀಯಿಂಗ್ ಫಸ್ಟ್ ಒಂದು ಮಾರಾಲಿಟಿ ಬೇಕು. ಆ ಮಾರಾಲಿಟಿ ಬಿಟ್ಟು ಯಾರೇ ಮಾತನಾಡಿದ್ರೆ ತಪ್ಪಿದೆ. ಆಗಿರ್ತಕ್ಕಂಥ ಇನ್ಸಿಡೆಂಟು 2 ಇನ್ಸಿಡೆಂಟ್ಗಳು ಒನ್ ಆಫ್ ದ ವರ್ಸ್ಟ್ ಇನ್ಸಿಡೆಂಟ್ಸು. ಆ ಮರ್ಡರ್ ಆಗಿರ್ತಕ್ಕ ಇನ್ಸಿಡೆಂಟು ಇಟ್ಸ್ ಇನ್ಹ್ಯೂಮನ್. ವೆದರ್ ಈ ಥರದ್ದು ಯಾರಿಗೂ ಆಗಬಾರ್ದು. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಅದಕ್ಕೆ 2 ಕಂಪೇರ್ ಮಾಡೋಕ್ಕೆ ಬರೋಲ್ಲ. ಅಲ್ಲಿನೂ ಯಾರು ಮೊರಾಲಿಟಿ ಸ್ಟ್ಯಾಂಡ್ ತೊಗೊಂಡಾರೆ, ಇಲ್ಲಿ ಯಾವ ರೀತಿ ಮೊರಾಲಿಟಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಅದು ನೀವು ಬೆಳಕು ಚೆಲ್ಬೇಕು ಜನಕ್ಕೆ. ಅಲ್ಲ, ಒಂದು ನಿಮಿಷ ಅಮ್ಮ, ಅದು ನಿಮ್ಮ ಕರ್ತವ್ಯ. ನನ್ನ ಕರ್ತವ್ಯ, ಐ ಹ್ಯಾವ್ ಟು ಸ್ಟ್ಯಾಂಡ್ ಮೊರಾಲಿಟಿ ಇನ್ ಆಲ್ ದ ವೇಸ್. ಎವ್ರಿ ಟೈಮ್ ಫಾರ್ ಎನಿ ಇಶ್ಯೂಸ್ ಐ ಶುಡ್ ಹ್ಯಾವ್ ಅ ಮೊರಾಲಿಟಿ. ಕೆಲವು ಪೊಲಿಟಿಕಲ್ ಪಾರ್ಟಿಗಳು ಡಿಫ್ರೆಂಟ್ ಸ್ಟ್ಯಾಂಡ್ ತೊಗೊಂಡಿದ್ದಾವೆ. ಯಾವ ಪೊಲಿಟಿಕಲ್ ಡಿಫ್ರೆಂಟ್ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ನೀವೇ ಚೆಕ್ ಮಾಡಿ ನೋಡಿರಿ. ಅವರ್ ಪೊಲಿಟಿಕಲ್ ಸ್ಟ್ಯಾಂಡ್ ಆಸ್ ಅ ಪಾರ್ಟಿ, ಆಸ್ ಮೀ ಆಸ್ ಇಂಡಿವಿಜುವಲ್, ಐ ಆಮ್ ಸೇಮ್. ವಿ ಹ್ಯಾವ್ ನಾಟ್ ಚೇಂಜ್ಡ್. ಈಗ ಬ್ಲೇಮ್ ಗೇಮ್ ಬಂದಿರೋದು ಏನಿದೆ ಅಂತಂದರೆ, ಬಿಕಾಸ್ ಅವರಿಬ್ಬರಿಗೆ ಅಲಯನ್ಸ್ ಇದೆ, JDSಗೆ BJPಗೆ ಅಲಯನ್ಸ್ ಇದೆ. ಈಗ ಅವರಿಗೆ ಮುಜುಗುರ ಆಗಿದ್ದನ್ನ ಹೆಂಗೆ ಮಾಡಬೇಕು ಅಂತಂದ್ರೆ, ನೀವು ಫಸ್ಟ್ ನಿಮಗೆ ಗುರ್ತಿತ್ತು ವಿಡಿಯೋ, ಸೆಕೆಂಡ್ ನಿಮಗೆ ಗುರ್ತಿತ್ತು, ನೀವು ಬಿಟ್ಟು ಕೊಟ್ರಿ. ಈ ಥರ ಸಮರ್ಥನೆಗೆ ವಿ ಕೆ ನಾಟ್ ಫೈಟ್. ಅದೇ ಈಗ ಅದನ್ನು ನಾವು ಫೈಟ್ ಮಾಡೋಕ್ಕೆ ಬರಲ್ಲ. ಈಗ ವಿಡಿಯೋದು ಅಂತೇಳಿ ಅವರಿಗೆ ಗುರ್ತಿದೆ. ಮೊದಲು ಪ್ರಧಾನಮಂತ್ರಿಗೆ ಅವರೇ ಬರ್ತಾರೆ ಲೆಟ್ರು. ಕುಮಾರಣ್ಣವ್ರು ಹೇಳ್ತಾ ಇದ್ದಾರೆ, ಅಮಿತ್ ಶಾ ಅವರು ಪ್ರಧಾನಮಂತ್ರಿ ಅವರು ಅವ್ರಿಗೆ ಟಿಕೆಟ್ ಕೊಡಬಾರ್ದಾಗಿತ್ತು, ಬಟ್ ಆದರೂ ದೊಡ್ಡವ್ರು ಹೇಳಿದ್ರು, ಅವರೇ ಹೇಳಿದ್ದಾರೆ ಇದನ್ನೆಲ್ಲ. ಸೊ ದೇ ವರ್ ಅವೇರ್ ಆಫ್ ದಿಸ್ ವೀಡಿಯೋಸ್ ಅಂತ ಅರ್ಥ. ಸೊ ಒನ್ಸ್ ದೇ ವರ್ ಅವೇರ್, ಸೊ ವೈ ಡಿಡ್ ದೇ ಫೈಲ್ ಹಿಮ್? ಇಟ್ಸ್ ದೇರ್ ಡಿಫಾಲ್ಟ್, ಇಟ್ಸ್ ದೇರ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್. ಸೊ ಈಗ ಮೊರಾಲಿಟಿ ಇಸ್ ಇಂಪಾರ್ಟೆಂಟ್, ಯಾರು ರಿಲೀಸ್ ಮಾಡ್ಯಾರ ಇಂಪಾರ್ಟೆಂಟ್ ಅಲ್ಲ.
ಇಲ್ಲಿ ಮೊರಾಲಿಟಿ ಇಸ್ ಪ್ಲೇಯಿಂಗ್ ಇಂಪಾರ್ಟೆಂಟ್ ರೋಲ್. ಹೂ ಹ್ಯಾಸ್ ಲೆಫ್ಟ್, ಹೂ ಇಸ್ ಫಸ್ಟ್, ಹೂ ಇಸ್ ಸೆಕೆಂಡ್, ಇಟ್ಸ್ ನಾಟ್ ಅ ಕ್ವಶನ್ ಆಫ್ ವಿಸಿಲ್ ಬ್ಲೋವರ್, ಇಟ್ಸ್ ಅ ಕಲ್ಪ್ರಿಟ್ ಹೂ ಹ್ಯಾಸ್ ಡನ್ ಇಟ್. ಆ ಕಲ್ಪ್ರಿಟ್ ಬಗ್ಗೆ ನಾವು ಮಾತನಾಡಬೇಕು ವಿನಾ ಹೊರತು ಇಟ್ಸ್ ನಾಟ್ ಅ ಮೊರಾಲಿಟಿ. ಯಾರು ಬಟ್ ತೊಗೊಂಡೋದ್ರು, ಯಾರು CD ಮಾಡಿದ್ರು, ಯಾರು DVD ಮಾಡಿದ್ರು, ದಟ್ ಇಸ್ ಇರ್ರೆಲೆವೆಂಟ್ ಟುಡೇ. ಹೂ ಎವರ್ ಹ್ಯಾಸ್ ಕಮಿಟೆಡ್ ಇಟ್, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ವಿನಾ ಹೊರತು ನಾಟ್ ಫಸ್ಟ್ ಸೆಕೆಂಡ್, ಸ್ಟೇಟ್ ಬಿಡ್ತಾ ಸೆಂಟ್ರಲ್ ಬಿಡ್ತಾ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಐ ಹ್ಯಾವ್ ಗಾಟ್ ಮೈ ಓನ್ ವೇ ಟು ಅಡ್ರೆಸ್ ಸಚ್ ಇಶ್ಯೂಸ್. ಐ ಡೋಂಟ್ ವಾಂಟ್ ಟು ಕಮೆಂಟ್ ಪೊಲಿಟಿಕಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಾವಿಷ್ಟೊತ್ತು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.